ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಮಟನ್ ಚಾಪ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 3/4 kg ಮಟನ್ ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಲವಂಗ ಮತ್ತು ಮೆಣಸು ತಗೊಂಡು ಇಲ್ಲಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ 1 ಇಂಚು ತೊಗೊಂಡು ಇದನ್ನೆಲ್ಲ ತರ್ತರಿಯಾಗಿ ನಾವು ರುಬ್ಕೊಂಡು ಈಗ ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತಾಯಿದ್ದೀನಿ. ಈ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ ಮತ್ತು ಮೆಣಸು, ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ, ಹುರ್ಗಡ್ಲೆ, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಅರಿಶಿನ ಈರುಳ್ಳಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಬೇಕು ನೋಡಿ. ರುಬ್ಕೊಂಡು ಈಗ ರುಬ್ಬಿರುವಂಥ ಈ ಅರಿಶಿನ ಈರುಳ್ಳಿನ ಬೇರೆ ಪ್ಲೇಟ್ಗೆ ಸಪ್ರೇಟ್ ಮಾಡಿಕೊಂಡು ಈಗ ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಇನ್ನು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಉಳಿದಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ರುಬ್ಕೊಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಇದು ಅರಿಶಿನ ಈರುಳ್ಳಿ ಸಿಯುವಷ್ಟೇ ಉರಿಯುವಷ್ಟೇ ನಾವು ಎಣ್ಣೆ ಸೇರಿಸ್ಕೊತಾ ಇರೋದು. ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಅದು ಜಿಡ್ಡು ಜಾಸ್ತಿ ಆದಷ್ಟು ಟೇಸ್ಟ್ ಇರೋಲ್ಲ ಮಟನ್ನು, ಅದರಿಂದ ಗ್ರೇವಿ, ಅದರಿಂದ ನಾನು ಎಣ್ಣೆನ ಕಮ್ಮಿನೇ ಹಾಕ್ಕೊತಿರೋದು. ಇದು ಚರ್ಬಿ ಮಟನ್ ಆಗಿರೋದ್ರಿಂದ ಈಗ ಅರಿಶಿನ ಈರುಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಸಾಲೆ ಇಕ್ಕೋ ಮೂಮೆಂಟಿಗೆ ಮುಂಚೆಗೆ ನಾವು ಮಟನ್ನೆಲ್ಲ ತೊಳೆದು ತೂತ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಸೋರು ಇಕ್ಕೊಬಿಡ್ಬೇಕು. ಮಟನ್ನಲ್ಲಿ ನೀರು ಸೋರ್ದಷ್ಟು ಬೇಗ ಒಗ್ಗರಣೆಯಲ್ಲಿ ಹುರಿದಾಯ್ತದೆ, ಆದ್ದರಿಂದ ನೀರು ಸೋರು ಹಾಕ್ಬಿಡ್ಬೇಕು ಮಟನ್ನ. ಈಗ ನಾನು ಇದು ಅರಿಶಿನ ಈರುಳ್ಳಿ ಹುರಿದಾಗಿದೆ. ಈಗ ಮಟನ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಅಷ್ಟೇ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಮಟನ್ನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಹುರ್ಕೊಬೇಕು. ಅದು ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವೇನೇ ಉರಿಬೇಕಾದ್ರೂ ಅಷ್ಟೇ, ಈಗ ಒಗ್ಗರಣೆಯಲ್ಲಿ ಉರಿತಾ ಇದ್ದೀವಿ ಅಂದಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ, ಅದರಿಂದ ಉಪ್ಪು ಸೇರಿಸ್ಕೊಬೇಕು. ಈಗ ನೋಡಿ ಮುಚ್ಚಿ ಈ ಥರ ಯಾವಾಗ ನಾವು ಹುರ್ಕೊತಾ ಇರಬೇಕು. ಅದು ನೀರು ಸುಂಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಹುರ್ಕೊಂಡಾಗ ಹಸಿ ವಾಸನೆ ಎಲ್ಲ ಹೋಗಿ ಒಗ್ಗರಣೆ ಚೆನ್ನಾಗಿ ಹಿಡ್ದಿರಬೇಕು. ಮಟನ್ಗೆ ತುಂಬ ಟೇಸ್ಟಿಯಾಗಿರ್ತದೆ. ಹಸಿಮೆಣ್ಸಿಕಾಯಿ ಚಾಪ್ಸ್ ಬೇಡ ಅಂದರೆ ಬೇಕಾದ್ರೆ ನೀವು ಒಣಮೆಣ್ಸಿಕಾಯ್ದು ಮಾಡ್ಬೋದು, ಮತ್ತು ಖಾರ ಪುಡಿದು ಸಹ ಇದೇ ಥರ ಮಾಡ್ಬೋದು. ಈಗ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಮಸಾಲೆ ಮತ್ತು ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಲಿ ಅಂತ ಇದನ್ನು ಜೊತೆಗೆ ಹುರಿತಾ ಇದ್ದೀನಿ. ಈಗ ನಾನು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಏನಕ್ಕೆ ಗೀ ರೈಸ್ ಜೊತೆಗೋ ಇಲ್ಲ ಇಡ್ಲಿ, ದೋಸೆ, ಚಪಾತಿ, ಪೂರಿ ಏನಕ್ಕೆ ಅಂತ ನೋಡಿಕೊಂಡು ನೀವು ನೀರು ಸೇರಿಸ್ಕೊಬೋದು. ಈಗ ನಾನು ಮುದ್ದೆ ಅನ್ನಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದಲ್ಲಿ ಒಂದು ಸ್ವಲ್ಪ ನೀರು ಕಮ್ಮಿ ಬೇಕಾದ್ರೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರ್ತದೆ. ಈ ಟೇಸ್ಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈಗ ಕುಕ್ಕರ್ ಮುಚ್ಚಿ ಕೂಗಿಸ್ಕೊಂಡಿದ್ದು. ಎಳೆ ಮಟನ್ ಆಗಿರೋದ್ರಿಂದ ನಾನು 3 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಬಲ್ತಿದ್ರೆ ಒಂದು 5 ಬೇಕಾದ್ರೆ ಕೂಗಿಸ್ಕೊಬೋದು. ನೋಡಿ ಗ್ರೀನಾಗಿ ಹಸಿರಾಗಿ ತುಂಬ ಚೆನ್ನಾಗಿರ್ತದೆ. ಒಂದು ಸರಿ ಟ್ರೈ ಮಾಡಿ. ಈ ಟೇಸ್ಟ್ ಅಂತೂ ಮಿಸ್ ಮಾಡ್ಕೋಬೇಡಿ. ಕಲ್ಲರ್ ಯಾವ ರೀತಿ ಚೆನ್ನಾಗಿ ಆಯಿತೋ ಅದೇ ರೀತಿ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಒಂದು ಸರಿ ಟ್ರೈ ಮಾಡಿ. ನಾನು ಈ ಮುದ್ದೆ ಜೊತೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಮಾಡ್ಕೋಬೋದು. ನಾನು ಮಾಡಿರುವಂಥ ಈ ಮಟನ್ ಚಾಪ್ಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.